ಪ್ರಿಯ ವೀಕ್ಷಕರೇ, ತಾಯ್ನಾಡು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಮುಧೋಳದಲ್ಲಿ ಸಿದ್ದರಾಮಯ್ಯ ದಾಖಲೆ ಸಾಧನೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ಮತಕ್ಷೇತ್ರದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಸಂಭ್ರಮಾಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಅವರು ನೇತೃತ್ವ ವಹಿಸಿದರು. ಈ ವೇಳೆ ಪಟಾಕಿ ಸಿಡಿಸಿ ಸಿಹಿ ಹಂಚೋ ಮೂಲಕ ಕಾರ್ಯಕರ್ತರು ಸಂತಸವನ್ನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಟ್ಟು 7 ವರ್ಷ 7 ತಿಂಗಳು ಕಾಲ ಆಡಳಿತಾವಧಿ ಪೂರೈಸುವ ಮೂಲಕ ದಿವಂಗತ ದೇವರಾಜ ಅರಸು ಅವರ ದಾಖಲೆಯತ್ತ ಸಾಗುತ್ತಿದ್ದಾರೆ. ದೇವರಾಜ ಅರಸು ಅವರ ನಂತರ ಪೂರ್ಣಾವಧಿ 5 ವರ್ಷಗಳ ಆಡಳಿತ ನಡೆಸಿ ಮತ್ತೆ 2ನೇ ಅವಧಿಗೆ ಅಧಿಕಾರಕ್ಕೆ ಬಂದ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಅವರು ಪಾತ್ರರಾಗಿದ್ದಾರೆ. ಇದಲ್ಲದೆ ರಾಜ್ಯದ ಬಜೆಟ್ ಅನ್ನು 16 ಬಾರಿ ಮಂಡನೆ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ ಎಂಬುದನ್ನು ಕಾಂಗ್ರೆಸ್ ಮುಖಂಡರು ಈ ವೇಳೆ ಸ್ಮರಿಸಿಕೊಂಡರು. ಇನ್ನು ಮುಧೋಳದ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಅವರ ಆಡಳಿತಾವಧಿಯನ್ನ ಸ್ಥಿರ ಆಡಳಿತ, ಬಜೆಟ್ ಶಿಸ್ತು ಮತ್ತು ರಾಜಕೀಯ ಸ್ಥೈರ್ಯದ ಸಂಕೇತವೆಂದು ಬಣ್ಣಿಸಿದರು. ವರದಿ ಎ.ಜೆ. ಮನಿಯಾರ್. ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಮಾತ್ರ. ಯಾವ ಯೋಜನೆಗಳನ್ನ ಅವರು ಅನೌನ್ಸ್ ಮಾಡಿದ್ದಾರೆ, ಯಾವ ಯೋಜನೆಗಳನ್ನು ಜನರಿಗೆ ಕೊಡಬೇಕಂತ ಆಶ್ವಾಸನೆ ಕೊಟ್ಟಿದ್ದಾರೆ, ಅದನ್ನ ಯಾರಾದರೂ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕಾಂಗ್ರೆಸ್ ಪಕ್ಷ, ಇಂದಿರಾ ಗಾಂಧಿ ಅವರು ಇರಲಿ, ರಾಜೀವ್ ಗಾಂಧಿ ಅವರು ಇರಲಿ, ಅಥವಾ ಸಿದ್ದರಾಮಯ್ಯ ಸಾಹೇಬರು ಇರಲಿ, ಯಾರೇ ಇರಲಿ, ತಮ್ಮ ಪದ್ಧತಿಗೆ ಅವರು ಕಟ್ಟುಪಾಡಾಗಿ ತಮ್ಮ ಎಲ್ಲ ಗ್ಯಾರಂಟಿಗಳನ್ನು ತಮಗೆಲ್ಲ ನುಡಿದಂತೆ ನಡೆದಂಥ ಸರ್ಕಾರ, ನುಡಿದಂಥ ಪಕ್ಷ ಯಾವುದಾದ್ರೂ ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಮಾತ್ರ. ಯಾಕಂದರೆ ಯಾರೂ ಇಲ್ಲಿವರೆಗೆ ಸುಳ್ಳು ಹೇಳಿದ್ದಿಲ್ಲ. ನಾವೇನು ಮಾಡಿದ್ದಾರೆ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ನರೇಗಾ ಕೊಟ್ಟಿದ್ದು ಮನಮೋಹನ್ ಸಿಂಗ್ ಸರ್ಕಾರ. ಅದನ್ನು ಇವತ್ತು ಅದನ್ನು ಸಹಿಸಲಾರ್ದೆ, ಅದರಿಂದ ಕಾಂಗ್ರೆಸ್ ಪಕ್ಷದ ಉನ್ನತಿ ಆಕೈತೆ ಅಂತ ಹೇಳಿ ಅದನ್ನು ಸಹಿಸಲಾರ್ದೆ ಅದಕ್ಕೆ ಬೇರೆ ರೂಪ ಕೊಟ್ಟಂಥದ್ದು ಯಾರದೇ ಇದ್ರಂದ್ರೆ ಸುಳ್ಳು ಹೇಳೋ ಪಕ್ಷ BJP ಪಕ್ಷ. ಆದ್ದರಿಂದ ಬದ್ಧತೆ ಇದ್ದಂಥ ನಾಯಕರು, ಬದ್ಧತೆ ಇದ್ದಂಥ ಪಕ್ಷ ಈ ದೇಶದಲ್ಲಿ ಉಳಿಬೇಕಾದ್ರೆ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರಿಗೂ ಆಶೀರ್ವಾದ ಅದಕ್ಕೆ ಸದಾಕಾಲ ಇಲ್ಲ ಅಂತ ಹೇಳಿ ನಾನು 2 ಮಾತನ್ನು